ನಾನು ಫಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಈ ಲೊಕೇಶನ್ ಬಗ್ಗೆ. ಹಾಯ್ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿಯ 4ನೇ ದಿನಕ್ಕೆ ತಮಗೆಲ್ರಿಗೂ ಸ್ವಾಗತ. ಆಸ್ ಯೂಶುವಲ್ ಇವತ್ತು ನಾನು 4:15ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಈ ಲೊಕೇಶನ್ ಬಗ್ಗೆ. ಒಂದು 4 ಜನ ಮೆಸೇಜ್ ಮಾಡಿದ್ದೀರಾ, ಬಟ್ ಯಾರೂ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ. ಸೊ ಇವಾಗ ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಈ ಲೊಕೇಶನ್ನ ಫೈಂಡ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಫ್ರೆಂಡ್ಸ್. ಸೊ ಆಸ್ ಯೂಶುವಲ್ ನಾನು 5 o'clockಗೆ ಸ್ಟುಡಿಯೋನ ರೀಚ್ ಆದೆ. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನನಗೆ ಇವತ್ತೊಂದು ವಿಷಯ ಅರ್ಥ ಆಯಿತು. ಫಸ್ಟ್ನೇ ದಿನ ಇದ್ದಂಥ ಜೋಶು ನನಗೆ ಆ್ಯಕ್ಚುಲಿ ಇವತ್ತಿರಲಿಲ್ಲ. ಯಾಕೆಂದರೆ ಮೋಟಿವೇಶನ್ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರಲ್ಲ. ಬಟ್ ಆದರೆ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು ಅಂತ. ಮತ್ತು ನಾನು 92 kg ಆಗಿದ್ದು ಕೇವಲ ಒಂದು ದಿನ 2 ದಿನ ಅಲ್ಲ, ಇದಕ್ಕೆ ತುಂಬ ದಿನ ಟೈಮ್ ತೊಗೊಳುತ್ತೆ. ಹಾಗೆ ನಾನು ರೆಡ್ಯೂಸ್ ಆಗೋಕ್ಕೂ ತುಂಬ ದಿನ ಟೈಮ್ ತೊಗೊಳುತ್ತೆ. ನಾನು ಈ ಜರ್ನಿನಲ್ಲಿ ವೆಯ್ಟ್ ಒಂದೇ ಲಾಸ್ ಮಾಡ್ತಾ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದೇ ನನ್ನ ಉದ್ದೇಶ ಆಗಿರುತ್ತೆ. ತುಂಬ ಜನ ಕೇಳಿದರು ರಿಸಲ್ಟ್ ಯಾವಾಗಪ್ಪ ಬರುತ್ತೆ ಅಂತ. ಬಟ್ ಆ್ಯಕ್ಚುಲಿ ನಾನು ರಿಸಲ್ಟ್ಗಿಂತ ಮೋರ್ ಫೋಕಸ್ ಪ್ರೋಸೆಸ್ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ಏಕೆಂದರೆ ಪ್ರೋಸೆಸ್ ಕರೆಕ್ಟಾಗಿ ಮಾಡಿದರೆ ರಿಸಲ್ಟ್ ತಾನೇ ಬರುತ್ತೆ. ಸೊ ರಿಸಲ್ಟ್ಗಿಂತ ಪ್ರೋಸೆಸ್ ಮೇಲೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ. ಇಟ್ಸ್ ಎ ಲಾಂಗ್ ವೇ ಟು ಗೋ. ತುಂಬ ಶ್ರಮ ಬೇಕು ಮತ್ತು ಹಾಗೆ ತುಂಬ ಡೆಡಿಕೇಶನ್ನು ಬೇಕಾಗುತ್ತೆ. ಲೈಫಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ದುಡ್ಡಿದ್ರೂ ಏನೂ ಪ್ರಯೋಜನ ಆಗಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಮೋರ್ ಫೋಕಸ್ ಆನ್ ಯುವರ್ ಹೆಲ್ತ್. ಮತ್ತು ತುಂಬ ಜನ ಹೇಳ್ತಾರೆ, ನನಗೆ ಟೈಮ್ ಇಲ್ಲ ಗುರು, ಎಕ್ಸಸೈಸ್ ಮಾಡೋಕ್ಕೆಲ್ಲ ತುಂಬ ಕೆಲಸ ಅಂತ ಎಲ್ಲ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾರೆ. ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟೋ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋದು ಅದಕ್ಕಿಂತ ಜಾಸ್ತಿನೇ ಇಂಪಾರ್ಟೆಂಟ್. ಜೀವನನ ಪ್ರೀತಿಸಬೇಕು, ಆರೋಗ್ಯನ ಕಾಪಾಡ್ಕೊಬೇಕು. ಮತ್ತು ಫ್ರೆಂಡ್ಸ್, ಇವತ್ತು ಏನೇನು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಆ್ಯಸ್ ಯೂಸ್ವಲ್ ಪ್ರಾಣಾಯಾಮ ಮಾಡಿ, ಬಾಡಿನ ಸ್ಟ್ರೆಚ್ ಮಾಡಿ, ಸೈಡ್ ಬೆಂಡಿಂಗ್ ಮತ್ತು ಫ್ರಂಟ್ ಬೆಂಡಿಂಗ್ ಎಲ್ಲ ವರ್ಕೌಟ್ ಮಾಡಿ, ಸೊ ವಜ್ರಾಸನ ಪ್ರಾಕ್ಟೀಸ್ ಮಾಡಿದೆ ಫ್ರೆಂಡ್ಸ್. ಇವತ್ತು ವಜ್ರಾಸನ ಇಸ್ ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ ಫಾರ್ ಡೈಜೆಷನ್. ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಈ ಆಸನನ 5 to 10 minutes ಟ್ರೈ ಮಾಡಿ. ಸೊ ಬೇಗ ರಿಸಲ್ಟ್ ಬರುತ್ತೆ. ಮತ್ತು ಈ ಆಸನ ನೋಡೋಕ್ಕೆ ತುಂಬ ಈಸಿ ಅಂತ ಅನಿಸ್ಬೋದು, ಬಟ್ ಈ ಆಸನದಲ್ಲಿ ಕುತ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ತುಂಬ ಜನಕ್ಕೆ ಕುತ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ 5 to 10 minutes ಇದು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಸೊ ಯಾರಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ವಜ್ರಾಸನನ ಕಂಪ್ಲೀಟ್ ಮಾಡ್ತಾ ಹಾಗೆ ಆ್ಯಸ್ ಯೂಸ್ವಲ್ ಸೂರ್ಯ ನಮಸ್ಕಾರನೂ ಕಂಪ್ಲೀಟ್ ಮಾಡಿದೆ. ಸೊ ಇದುವರೆಗೂ ನನ್ನ ಪೇಜ್ನ ಯಾರು ಲೈಕ್ ಮಾಡಿಲ್ಲ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.